ಕಾಣಿಸ್ತಾ ಇದೆ ಸ್ಕ್ರೀನ್? ಕಾಣಿಸ್ತಿದೆ. ಓಕೆ. ಇವಾಗ ನಾವು ಧ್ಯಾನಕ್ಕೆ ಕುತ್ಕೊಂಡಿದೀವಿ. ನಾವೊಂದು ಎನರ್ಜಿಸ್ ನಮ್ಮಲ್ಲಿ ಇದೆ ಅಂತ ಅಂದ್ರೆ ನಮ್ಮ ಔರಾ ಫಸ್ಟ್ ಆಫ್ ಆಲ್ ಸ್ಟ್ರಾಂಗ್ ಆಗಿರುತ್ತೆ. ಓಕೆ. ಎನರ್ಜಿಸ್ ನಮಗೆ ತಿರುಗ್ತಾ ಇದೆ ಅನ್ನೋ ಅನುಭವ ಬರೋರು ತುಂಬಾ ಸ್ಟ್ರಾಂಗ್ ಆಗಿ ಬೆಳಿಬಹುದು. ಓಕೆ. ದಟ್ಸ್ ಇಂಡಿಕೇಟ್ಸ್ ಇನ್ ಝೀರೋ. ಓಕೆ. ಇವಾಗ ಸಿ, ಇದನ್ನ ಇಲ್ದೆ ಕೂಡ ಹೀಲ್ ಮಾಡ್ತಾರೆ. ಹೀಲ್ ಮಾಡಿದಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಅವರಿಗೆ ತುಂಬಾ ನೆಗೆಟಿವಿಟೀಸ್ ಪ್ರಾಬ್ಲಮ್ಸ್ ಬರ್ಬೋದು. ಓಕೆ. ವೆನ್ ವಿ ಸ್ಟಾರ್ಟ್ ಬಿಕಮ್ ಎ ಮೆಡಿಟೇಟರ್, ಆಮೇಲೆ ನಾನು ಹೀಲ್ ಮಾಡ್ತೀನಿ ಅಂತ ಅಂದ್ರೆ ಅದು ತುಂಬಾನೇ ವರ್ಕ್ ಆಗತ್ತೆ. ಆಯ್ತಾ? ನಾವು ಥರ್ಡ್ ಫೋಕಸ್ ಮಾಡಿ ಧ್ಯಾನ ಏನಕ್ಕೆ ಮಾಡ್ತಾ ಇದೀವಿ ಅಂತ ಅಂದ್ರೆ ನಮ್ಮಲ್ಲಿ ಒಂದು ದೀಪನ ನಾವು ಹಚ್ಚಬೇಕಾಗಿದೆ. ಓಕೆ. ಒಂದು ದೀಪ ಹಚ್ಚಿದ್ರೆ ನಾನು ದೀಪದ ಜೊತೆಗೆ ಇನ್ನೂ ಒಂದು ದೀಪ, ಇನ್ನೂ ಒಂದು ದೀಪ, ಇನ್ನೂ ಒಂದು ದೀಪ, ಇನ್ನೂ ಒಂದು ದೀಪ, ಇನ್ನೂ ಒಂದು ದೀಪ ಅಂತ ಹಚ್ಚೋದು ನನಗೆ ಕಷ್ಟ ಆಗೋದಿಲ್ಲ. ಕರೆಕ್ಟ್? ನಾನ್ ನಿಮ್ಮನ್ನ 10 ಜನಕ್ಕೆ ಇವಾಗ ಟ್ರೈನ್ ಮಾಡ್ತೀನಿ ಅಂದ್ರೆ ನಾನು ಒಂದು ದೀಪ ಆಗಿದ್ದೀನಿ, ನೀವು ಇನ್ನೂ 10 ದೀಪ ಆಗ್ತೀರಾ, ನೀವು ಇನ್ನೂ 10 10 10 ಅಂತ ಹೇಳ್ಬಿಟ್ಟು ಇನ್ನೂ 100 ದೀಪನ ಬೆಳಗತ್ತೆ. ರೈಟ್? ಇವಾಗ ನಾನು ಒಂದು ಯಾರಿಗಾದ್ರೂ ನಾನು ಅಂತ ಅಲ್ಲ, ನೀವ್ ಯಾರಾದ್ರೂ ನೆಕ್ಸ್ಟ್ ಆಫ್ಟರ್ ಅ ಮೆಡಿಟೇಟರ್ ಆದ್ಮೇಲೆ ಹೀಲ್ ಮಾಡ್ತೀವಿ ಅಂತ ಅಂದ್ರೆ, ಓಕೆ, ರಿಸೀವರ್ ಬಾಡಿಗೆ ಅದು ರಿಸೀವ್ ಆಗ್ತಾ ಹೋಗುತ್ತೆ. ನಾವು ಕೊಡೋ ಎನರ್ಜಿಸ್ ಏನಾಗುತ್ತೆ ಅಂತ ಅಂದ್ರೆ ಅವ್ರ ಔರಾನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅವರ ಚಕ್ರಸ್ಗಳಿಗೆ ವರ್ಕ್ ಆಗ್ತಾ ಹೋಗುತ್ತೆ. ಅವರಿಗೆ ಆರೋಗ್ಯ ಸಮಸ್ಯೆ ಏನಾದ್ರೂ ಇದ್ರೂನು ಅದು ರಿಕವರ್ ಆಗ್ತಾ ಹೋಗುತ್ತೆ. ಓಕೆ. ಹೀಲ್ ಮಾಡಬೇಕು ಅಂತ ಅಂದ್ರೆ ನಮಗೆ ಯಾವ ಯಾವ ಜಾಗಗಳಿಂದ ನಾವು ಹೀಲ್ ಮಾಡಬಹುದು? ಓಕೆ. ಒಂದು, ನಮ್ಮ ಕೈಗಳಿಂದ. ಓಕೆ, ವಿಚ್ ಇಸ್ ಅ ಎನರ್ಜಿ ಸೆಂಟರ್ ಅಂಡ್ ವಿ ರಿಸೀವ್ ದ ಎನರ್ಜಿ ಫ್ರಮ್ ದ ಹ್ಯಾಂಡ್ಸ್ ಪಾಮ್ಸ್. ಓಕೆ. ವಿ ಹೀಲ್ ದೆಮ್. ನೆಕ್ಸ್ಟ್, ನಾನು ಆವಾಗ್ಲೇನೆ ಹೇಳಿದ್ದೆ, ನಮಗೆ ಈ ಜಾಗದಲ್ಲಿ ಎನರ್ಜಿ ಫ್ಲೋ ಜಾಸ್ತಿ ಇರುತ್ತೆ, ಶೋಲ್ಡರ್ ಮತ್ತೆ ಈ ಹಾರ್ಟ್ ಜಾಗದಲ್ಲಿ ಎನರ್ಜಿ ಜಾಸ್ತಿ ಇರತ್ತೆ ಅಂತ ಹೇಳಿದ್ದೆ. ಇದರಿಂದ ನಾವು ಎನರ್ಜಿನ ಅಂದ್ರೆ ನಮ್ಮ ಅಪೋನೆಂಟ್ಗೆ ನಾವು ಹೀಲ್ ಮಾಡ್ಬೋದು. ಓಕೆ. ಇದ್ರಕ್ಕಿಂತ ಹೈಯರ್ ಲೆವೆಲ್ ಬರೋದು ಅಂದ್ರೆ ಇದ್ರಕ್ಕಿಂತಾನು ಹೈಯರ್ ಲೆವೆಲ್ ಬರೋದು ಥರ್ಡ್ ಐ. ಓಕೆ. ಥರ್ಡ್ ಐ ಇಂದ ನಾವು ಹೀಲ್ ಮಾಡ್ಬೋದು. 3 ಪೊಸಿಷನ್ಸ್ ಈಸ್ ಅ ವೆರಿ ಗುಡ್ ಫಾರ್ ಅ ಹೀಲಿಂಗ್. ಯಾರು ಹೀಲಿಂಗ್ ತಗೊಳ್ತಾರೆ ಅಲ್ವಾ, ಅವರಿಗೆ ಅದು ಕೆಲಸ ಮಾಡೇ ಮಾಡುತ್ತೆ. ನಾವು ಎನರ್ಜಿ ಕೊಡೋದು. ಓಕೆ. ರಿಸೀವರ್ ಏನಾದ್ರೂ ಅದ್ರ ಮೇಲೆ ಗಮನ ಕೊಟ್ರೆ, ಅಂದ್ರೆ ನಾನು ಹೀಲಿಂಗ್ ಆಗ್ತಾ ಇದೆ ಆ ಟೈಮಲ್ಲಿ ಅಂತ ಗಮನ ಕೊಟ್ರೆ, ಅವನ ದೇಹದಲ್ಲಿ ಯಾವುದೋ ಒಂದು ಎನರ್ಜಿ ಸಂಚಾರ ಆಗೋದನ್ನ ಅವನಿಗೆ ಗೊತ್ತಾಗತ್ತೆ. ಓಕೆ. ಅವ್ರಿಗೆ ಗಮನ ಬರ್ಲೇಬೇಕು ಅಂತ ಇಲ್ಲ, ಆದ್ರೆ ಅವರು ಗಮನ ಕೊಟ್ರೆ ಮಾತ್ರ ಗೊತ್ತಾಗತ್ತೆ. ಆ ಕೊಟ್ಟಿಲ್ಲ ಅಂತ ಅಂದ್ರೂ ನಾವು ಪುಲ್ ಮಾಡುವಂತ ಒಂದು ಪವರ್ಸ್ ನಮಗಿರುತ್ತಲ್ಲ, ನಾವು ಪುಲ್ ಮಾಡಿದ್ದು ಅವ್ರಿಗೆ ಹೋಗಿ ರೀಚ್ ಆಗೇ ಆಗತ್ತೆ. ಗೊತ್ತಿದ್ದೋ ಗೊತ್ತಿಲ್ದಂಗೇನೋ ಅವರು ಅವ್ರ ಕಾಯಿಲೆಗಳಿಂದ, ಅವ್ರ ಕಷ್ಟಗಳಿಂದ, ಅವ್ರ ಸಮಸ್ಯೆಗಳಿಂದ ಅವರಿಗೆ ಪರಿಹಾರ ಸಿಗತ್ತೆ. ಯಾವಾಗ ನಮಗೆ ಈ ತರ ಒಂದು ಬ್ಯಾಡ್ ಅವರ ಇರುತ್ತೆ ಅಲ್ವಾ, ಅವಾಗ ಕಷ್ಟಗಳು, ಸಮಸ್ಯೆಗಳು ಬೆನ್ನಟ್ಟಿ ನಿಂತ್ಕೊಂಡಿರುತ್ತೆ. ಯಾವಾಗ ಬಂದ್ಬಿಟ್ಟು ಒಂದು ಎನರ್ಜಿ ಇದನ್ನ ಕವರ್ ಮಾಡುತ್ತೆ ಅಲ್ವಾ, ಅವಾಗ ನಿಧಾನವಾಗಿ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಹೀಲಿಂಗ್ ಇಂದ ಒಂದೇ ಸತಿ ಈ ತರ ಕ್ರಿಯೇಟ್ ಮಾಡೋದಿಕ್ಕಾಗಲ್ಲ. ಇಟ್ ಸಮಟೈಮ್ಸ್ ಇಟ್ ನೀಡ್ಸ್ ಅ ಮಲ್ಟಿಪಲ್ ಹೀಲಿಂಗ್ಸ್.